ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಬೆಳ್ಳಗಿರೋದೆಲ್ಲ ಹಾಲಲ್ಲ ಅನ್ನೋ ಒಂದು ಗಾದೆ ಎಲ್ರಿಗೂ ಗೊತ್ತೇ ಇರುತ್ತೆ. ಇದನ್ನ ಸದ್ಯದ ಸಿನಿಮಾ ಟ್ರೆಂಡ್ಗೆ ಸರಿ ಮಾಡಿ ಹೇಳಬೇಕು ಅಂದ್ರೆ ತಮ್ನೈಲ್ನಲ್ಲಿ ಇದೆಯಲ್ಲ ಅದೇ ಮಾತನ್ನ ಹೇಳಬೇಕು. ಅದನಂದ್ರೆ ಎಲ್ಲಾ ಮಲಯಾಳಂ ಸಿನಿಮಾಗಳು ಚೆನ್ನಾಗಿರೋದಿಲ್ಲ ಅಂತ. ಇದಕ್ಕೆ ಒಂದು ಉದಾಹರಣೆ ಸಿನಿಮಾ ಬಗ್ಗೆ ಇಂದು ಹೇಳ್ತಾ ಹೋಗ್ತೀನಿ. ಆ ಸಿನಿಮಾ ಹೆಸರು ಗುರುವಾಯೂರ್ ಆಂಬಲ ನಡೆಯಿಲ್ಲ ಅಂತ. ಅಂದ್ಹಾಗೆ ಈ ಸಿನಿಮಾವನ್ನ ತೀರಾ ಹೋಪ್ಲೆಸ್ ಅಂತ ಖಂಡಿತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ನಿಮಗೆ ಕಾಮಿಡಿ ಇದೆ, ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಎಲ್ಲವೂ ಓಕೆ. ಆದ್ರೆ ಈ ಸಿನಿಮಾವನ್ನ ನೀವು ನಿಮ್ಮ ಫೇವರೆಟ್ ಲಿಸ್ಟ್ಗೆ ಹಾಕಿಕೊಳ್ಳೋದಕ್ಕೆ ಸ್ವಲ್ಪ ಯೋಚನೆ ಮಾಡಿಸೋ ಹಾಗೆ ಈ ಸಿನಿಮಾ ಇದೆ. ಪೃಥ್ವಿರಾಜ್ ಸುಕುಮಾರನ್ರಂತ ಬಿಗ್ಗೆಸ್ಟ್ ಸ್ಟಾರ್ ಹಾಗೂ ಕೇರಳದಲ್ಲಿ ಪಾಪ್ಯುಲರ್ ಆಗಿರೋ ಸ್ಟಾರ್ಗಳಿರೋ ಈ ಸಿನಿಮಾ ಯಾಕೆ ಮಿಕ್ಸ್ಡ್ ರಿವ್ಯೂ ಪಡೆದುಕೊಳ್ತಾ ಇದೆ ಅಂತ ನೋಡೋಕ್ಕೂ ಮುನ್ನ ಇದರ ಸ್ಟೋರಿನ ಕ್ವಿಕ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಷ್ಟರಲ್ಲಿ ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬಟನ್ ಒತ್ತಬಿಡಿ. ಸಿನಿಮಾ ಶುರುವಾಗೋದು ಬಾವಿ ಬಾವ ಹಾಗೂ ಬಾಮೈದರ ನಡುವಿನ ಸ್ನೇಹದಿಂದ. ವಿದೇಶದಲ್ಲಿರೋ ಬಾಮೈದನಿಗೂ ಉತ್ತರ ಭಾರತದಲ್ಲಿರೋ ಬಾವನಿಗೂ ಭಯಂಕರ ಬಾಂಡಿಂಗ್. ಆನಂದನ ತಂಗಿಯನ್ನ ಮದುವೆ ಆಗ್ತಾ ಇರೋ ವಿನುಗೆ ತನ್ನ ಬಾವಿ ಪತ್ನಿಗಿಂತ ಬಾವ ಅಂದ್ರೆ ಬಹಳ ಇಷ್ಟ. ಇದರಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋ ಅಂತದೇನು ಇಲ್ಲ, ಬ್ರೋಮ್ಯಾನ್ಸ್ ಅಂತಾರಲ್ಲ ಹಾಗೆ. ದಿನಕ್ಕೆ 10 ಸಲ ಆದ್ರೂ ಆನಂದ್ ಎಟ್ಟನಿಗೆ ಕಾಲ್ ಮಾಡಿ ಮಾತಾಡದೇ ಇದ್ರೆ ಸಮಾಧಾನನೇ ಇಲ್ಲ. ಒಂದು ವೇಳೆ ಬಾವಿ ಹೆಂಡತಿಗೆ ಕಾಲ್ ಮಾಡೋದು ಮಿಸ್ ಆದ್ರೂ ಆನಂದ್ ಎಟ್ಟನಿಗೆ ಕಾಲ್ ಮಿಸ್ ಆಗೋದೇ ಇಲ್ಲ. ಆಗ ಆನಂದ್ ಎಟ್ಟನು ಹಾಗೆ ವಿನು ಬೇಜಾರಲ್ಲಿದ್ದಾನೆ ಅಂತ ಗೊತ್ತಾದ್ರೆ ಸಾಕು, ಸೀದಾ ತಂಗಿಗೆ ಕಾಲ್ ಮಾಡಿ ಅವನಿಗೆ ಸಮಾಧಾನ ಮಾಡುವಂತ ಬೈದು ಬುದ್ಧಿ ಹೇಳೋ ಲೆವೆಲ್ಗೆ ಇಷ್ಟ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ವಿನುಗೆ ಒಂದು ಲವ್ ಫೇಲ್ಯೂರ್ ಆಗಿದೆ ಅಂತ ಗೊತ್ತಿದ್ರು ಅವನಿಗೆ ಧೈರ್ಯ ಹೇಳಿ ತಂಗಿಯನ್ನ ದಾರೆ ಎರೆದು ಕೊಡೋದಕ್ಕೆ ಮುಂದಾಗಿರ್ತಾನೆ ಈ ಆನಂದ್ ಎಟ್ಟ. ಇಬ್ಬರ ಜೀವನದಲ್ಲೂ ಒಂದು ಕೆಟ್ಟ ಘಟನೆ ನಡೆದಿರುತ್ತೆ. ವಿನುಗೆ ಒಂದು ಹುಡುಗಿ ಜೊತೆ ಬ್ರೇಕಪ್ ಆಗಿದ್ರೆ ಇತ್ತ ಆನಂದ್ ಎಟ್ಟನಿಗೆ ಮದುವೆ ಆಗಿ ಪುಟ್ಟ ಮಗು ಇದ್ರೂ ಸಂಸಾರ ಚೆನ್ನಾಗಿರೋದಿಲ್ಲ. ಹೆಂಡತಿ ತವರು ಮನೆ ಸೇರಿರ್ತಾಳೆ. ಈಗ ವಿನುಗೆ ತನ್ನ ಮದುವೆ ವೇಳೆ ಆನಂದ್ ಎಟ್ಟ ಪತ್ನಿ ಜೊತೆಗೆ ಹಾಜರಿರಬೇಕು ಅಂತ ಆಸೆ. ಅತ್ತ ಆನಂದನಿಗೆ ವಿನು ಹಳೆಯದೆಲ್ಲವನ್ನ ಮರಿಬೇಕು ಅನ್ನೋ ಆಸೆ. ಈ ಹೊತ್ತಲ್ಲಿ ಸಿಚುವೇಶನ್ಗೆ ತಕ್ಕಂತೆ ಒಂದು ವಿಚಾರ ರಿವೀಲ್ ಆಗುತ್ತೆ. ಅದೇನಂದ್ರೆ ವಿನುವಿನ ಎಕ್ಸ್ ಲವರ್ ಆನಂದನ ಹೆಂಡತಿ ಅನ್ನೋದು. ಇದು ಪ್ರೇಕ್ಷಕರಿಗೆ ಬೇಗ ಗೊತ್ತಾಗುತ್ತೆ, ಆದ್ರೆ ವಿನು ಹಾಗೂ ಆನಂದನಿಗೆ ಗೊತ್ತಾಗೋದಿಲ್ಲ. ಮದುವೆ ಸಲುವಾಗಿ ಇಬ್ಬರು ಊರಿಗೆ ಬರ್ತಾರೆ. ಫಾರಿನ್ನಿಂದ ಅಪ್ಪ ಅಮ್ಮನಿಗೆ ಬಿಸ್ಕೆಟ್ ಚಾಕ್ಲೇಟ್ ತಂದು ಕೊಡೋ ವಿನು ಆನಂದನಿಗೆ ಮಾತ್ರ ಐಫೋನ್ ತಂದಿರ್ತಾನೆ. ಇಲ್ಲೂ ಕೂಡ ಬ್ರೊಮ್ಯಾನ್ಸ್ ಯಾವ ಲೆವೆಲ್ಗಿದೆ ಅನ್ನೋದು ತೋರಿಸ್ತಾರೆ. ಆದ್ರೆ ಅದರ ವ್ಯಾಲಿಡಿಟಿ ಸದ್ಯದಲ್ಲೇ ಮುಗಿಯುತ್ತೆ ಅನ್ನೋದು ವೀಕ್ಷಕರಿಗೆ ಗೊತ್ತಾಗ್ತಾ ಇರುತ್ತೆ. ಈಗ ಆನಂದನ ಸಂಸಾರ ಸರಿ ಮಾಡೋ ಸಲುವಾಗಿ ವಿನು ಒಂದಷ್ಟು ಟಿಪ್ಸ್ ಕೊಡ್ತಾನೆ. ಅದರಂತೆಯೇ ಆನಂದ ತನ್ನ ಹೆಂಡತಿ ತವರು ಮನೆಗೆ ಹೋಗಿ ಕ್ಷಮೆ ಕೇಳಿ ಆಕೆಯನ್ನ ಮಗುವನ್ನ ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಎಲ್ಲಾ ಸರಿ ಹೋಯ್ತು, ಇನ್ನೇನಿದ್ರು ಮದುವೆ ಸಂಭ್ರಮ ಒಂದೇ ಅನ್ನೋ ಖುಷಿಲಿ ವಿನು ಆನಂದನ ಮನೆಗೆ ಎಂಟ್ರಿ ಕೊಡ್ತಾನೆ. ಇಬ್ರು ಕುಡಿತಾ ಜಾಲಿಯಾಗಿರ್ತಾರೆ. ಆನಂದ ವಿನುವಿನ ಎಕ್ಸ್ ಗರ್ಲ್ ಫ್ರೆಂಡ್ಗೆ ಬೈತಾ ಇರೋ ಹೊತ್ತಲ್ಲೇ ಪಾರ್ವತಿ ಅರ್ಥಾತ್ ಆನಂದನ ಹೆಂಡತಿ ಅರ್ಥಾತ್ ವಿನುವಿನ ಹಳೆ ಲವರ್ ಬರ್ತಾರೆ. ಈಗ ಅಸಲಿ ವಿಷಯ ಗೊತ್ತಿಲ್ಲದೆ ಇರೋದು ಆನಂದನಿಗೆ ಮಾತ್ರ. ಗೊತ್ತಾದ್ರೆ ಎಡವಟ್ಟಾಗತ್ತೆ ಅಂತ ಅಲ್ಲಿಂದ ವಿನು ಎಸ್ಕೇಪ್ ಆಗ್ತಾನೆ. ಈಗ ಬಹಳ ಕ್ರೂಷಿಯಲ್ ಸಿಚುವೇಶನ್. ಹಳೆ ಲವರ್ ಮೇಲೆ ಸಿಟ್ಟಿದೆ, ಆದ್ರೆ ಆನಂದನನ್ನ ಬಿಟ್ಟಿರೋಕ್ಕಾಗಲ್ಲ. ವಿಷಯ ಗೊತ್ತಾದ್ರೆ ಆನಂದ ಉಳಿಸೋದಿಲ್ಲ. ಆಗಿದ್ದಾಗ್ಲಿ ಈ ಮದುವೆಯೇ ಬೇಡ ಅಂತ ಡಿಸೈಡ್ ಆಗಿ ಮದುವೆ ಕ್ಯಾನ್ಸಲ್ ಮಾಡೋದಕ್ಕೆ ಐಡಿಯಾ ಹುಡುಕ್ತಾನೆ ವಿನು. ಆದ್ರೆ ಈ ವಿಚಾರವನ್ನ ಹೆಚ್ಚು ದಿನ ಮುಚ್ಚಿಡೋಕ್ಕಾಗಲ್ಲ ಅನ್ನೋ ಹಾಗೆ ಬಹಳ ಬೇಗ ಹಳೆ ವಿಚಾರಗಳೆಲ್ಲ ರಿವೀಲ್ ಆಗುತ್ತೆ. ಇಲ್ಲಿಗೆ ಅರ್ಧ ಸಿನಿಮಾ ಮುಗಿಯುತ್ತೆ. ಇಲ್ಲಿಂದ ಮುಂದೆ ಒಂಥರ ಹಾವು ಮುಂಗುಸಿ ಆಟ. ಮದುವೆ ನಿಲ್ಲಿಸೋದಕ್ಕೆ ಸರ್ಕಸ್, ಇನ್ನೊಂದು ಕಡೆ ಆನಂದನ ತಂಗಿಗೆ ವಿಷಯ ಗೊತ್ತಾಗಿ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ಭರವಸೆ. ಇದಾದ್ಮೇಲೆ ಒಂದು ಕಡೆ ಮದುವೆ ನಡಿಬೇಕು ಅನ್ನೋ ಹೋರಾಟ, ಇನ್ನೊಂದು ಕಡೆ ಮದುವೆ ನಿಲ್ಲಿಸೋ ಸರ್ಕಸ್. ಇದೆಲ್ಲವೂ ಫನ್ನಿಯಾಗಿ ಹೋಗ್ತಾ ಇರುತ್ತೆ ಅನ್ನೋದು ಗಮನಿಸಬೇಕಾದ ಅಂಶ. ಅಂತಿಮವಾಗಿ ಈ ಮದುವೆ ನಡೆಯುತ್ತಾ ನಡೆಯಲ್ವಾ ಅನ್ನೋದೇ ಕ್ಲೈಮ್ಯಾಕ್ಸ್. ಈಗ ಸಿನಿಮಾ ಯಾಕೆ ಮಿಕ್ಸ್ಡ್ ಒಪಿನಿಯನ್ ಪಡೆದುಕೊಳ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಲಾಜಿಕ್ ಇಲ್ಲದ ಸೀನ್ಗಳು. ಸಿನಿಮಾ ಫಸ್ಟ್ ಹಾಫ್ ಎಷ್ಟು ಸೂಪರ್ ಆಗಿದೆ ಅಂದ್ರೆ ಎಲ್ಲರೂ ಸಖತ್ ಎಂಜಾಯ್ ಮಾಡ್ತೀರಾ. ಮೊದಲ ಅರ್ಧ ಭಾಗದಲ್ಲಿ ನಿಮಗೆ ಎಲ್ಲೂ ಡಿಸಪಾಯಿಂಟ್ಮೆಂಟ್ ಆಗೋದಿಲ್ಲ, ಎಲ್ಲೂ ಲಾಜಿಕ್ ಮಿಸ್ ಆಗಿದೆ ಅನ್ಸೋದಿಲ್ಲ. ಈ ರೀತಿಯೂ ಆಗುತ್ತಾ, ಒಂದು ವೇಳೆ ಆದ್ರೆ ಹೇಗಿರುತ್ತೆ ಅನ್ನೋ ಕುತೂಹಲದಲ್ಲೇ ನೋಡ್ಸ್ಕೊಂಡು ಹೋಗುತ್ತೆ. ಆದ್ರೆ ಸೆಕೆಂಡ್ ಹಾಫ್ ಶುರುವಾದ ಸ್ವಲ್ಪ ಹೊತ್ತಲ್ಲೇ ಯಾಕೋ ಸಿನಿಮಾ ಮಿಸ್ ಹೊಡಿತಾ ಇದೆಯಲ್ಲ ಅನ್ನೋ ಫೀಲ್ ಬರೋದಕ್ಕೆ ಶುರುವಾಗುತ್ತೆ. ಕಥೆಯನ್ನ ಎಳೀಬೇಕು ಅನ್ನೋ ಕಾರಣಕ್ಕೆ ನಿರ್ದೇಶಕರು ಒದ್ದಾಡ್ತಾ ಇದ್ದಾರೇನೋ ಅನ್ಸುತ್ತೆ. ಇದಕ್ಕಾಗಿಯೇ ಬರೋ ಕೆಲವು ಸೀನ್ಗಳು ಪಕ್ಕ ಇದನ್ನ ತುರುಕಿದ್ದಾರೆ ಅನ್ನೋ ಫೀಲ್ ಕೊಡುತ್ತೆ. ತಮಿಳಿನ ಖ್ಯಾತ ಕಾಮಿಡಿಯನ್ ಯೋಗಿ ಬಾಬು ಎಂಟ್ರಿ ಕೊಡ್ತಾರೆ ಅಂದಾಗ ಪ್ರೇಕ್ಷಕರು ದೊಡ್ಡ ಮಟ್ಟದಲ್ಲೇ ಏನನ್ನೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಆದ್ರೆ ಯೋಗಿ ಬಾಬು ಕೂಡ ಲಾಜಿಕ್ ಇಲ್ಲದ ಸೀನ್ಗಳಿಗೆ ಸಿಕ್ಕಿ ಮೀನಿಂಗ್ಲೆಸ್ ಎನಿಸಿಕೊಳ್ತಾರೆ. ಹೇಗೋ ಒಂದ್ ಸ್ವಲ್ಪ ಫನ್ನಿಯಾಗಿ ಇದೆಯಲ್ಲ ಅಂತ ಸೆಕೆಂಡ್ ಹಾಫ್ನ ನೀವು ಅಡ್ಜಸ್ಟ್ ಮಾಡ್ಕೊಂಡು ನೋಡ್ತೀವಿ ಅಂತ ಕೂತ್ರು ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೋಗೋ ಹೊತ್ತಲ್ಲಿ ನಿಮಗೆ ಖಂಡಿತ ಒಂದ್ ಸ್ವಲ್ಪ ಇರಿಟೇಟ್ ಆಗುತ್ತೆ. ಹಾಗನ್ನ ಮಾತ್ರಕ್ಕೆ ಈ ಸಿನಿಮಾ ಅಟೆಂಪ್ಟ್ ತಪ್ಪ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ಇಂಥದ್ದೊಂದು ಕತೆ ಮಾಡಿರೋದು ಸದ್ಯದ ಜನರೇಷನ್ಗೆ ಹೇಳಿ ಮಾಡಿಸಿರೋ ಹಾಗಿದೆ.
ಇಂದಿನ ಕಾಲದಲ್ಲಿ ಒಂದು ಲವ್ ಫೇಲ್ಯೂರ್ ಆಗದೇ ಇರೋ ಅಥವಾ ಲವ್ ಮಾಡದೇ ಇರೋ ಯುವಕ ಯುವತಿಯರು ಇರೋದಕ್ಕೆ ಚಾನ್ಸೇ ಇಲ್ಲ. ಒಂದು ವೇಳೆ ಅಂತ ಕೈಕೊಟ್ಟ ಪ್ರೇಯಸಿಯರು ಅಥವಾ ಪ್ರಿಯಕರನೋ ನಮ್ಮ ಹತ್ತಿರದ ಸಂಬಂಧಿ ಆಗೋ ಪರಿಸ್ಥಿತಿ ಬಂದ್ರೆ ಹೇಗಿರುತ್ತೆ ಅನ್ನೋದನ್ನ ತೋರಿಸಿರೋ ಅಟೆಂಪ್ಟ್ ಚೆನ್ನಾಗೇ ಇದೆ. ಆದ್ರೆ ಇಲ್ಲಿ ಡೈರೆಕ್ಟರ್ ಎಡವಿರೋದು ಆ ಕತೆಗೆ ಒಂದು ಸರಿಯಾದ ಅಂತ್ಯ ಕೊಡೋದ್ರಲ್ಲಿ. ಬಹುಶಃ ಇದೊಂದು ಸ್ಟೋರಿ ಲೈನ್ ಇಟ್ಕೊಂಡು ಬರೀ ಅದಷ್ಟೇ ಸೀನ್ಗಳನ್ನ ಕಾನ್ಸಂಟ್ರೇಟ್ ಮಾಡಿದ್ರು ಅನ್ಸುತ್ತೆ. ಯಾವಾಗ ಇದು ನಾರ್ಮಲ್ ಸಿನಿಮಾ ರೀತಿ 2 ಗಂಟೆಗಳ ಟೈಮ್ಗೆ ಬರಲ್ಲ ಅಂತ ಅನ್ನಿಸ್ತೋ ಆಗ ಇರೋ ಬರೋ ಸೀನ್ಗಳನ್ನೆಲ್ಲ ತುರುಕಿದ್ದಾರೆ ಅನ್ನೋ ಫೀಲ್ ಬರುತ್ತೆ. ಇನ್ನು ಇಲ್ಲಿ ನಿಜಕ್ಕೂ ಎಲ್ಲರೂ ಅಪ್ರಿಶಿಯೇಟ್ ಮಾಡಬೇಕಾಗಿರೋದು ನಟ ಪೃಥ್ವಿರಾಜ್ ಸುಕುಮಾರನ್ ಅವರನ್ನ. ಯಾಕಂದ್ರೆ ಈ ವರ್ಷ ಅವರ ಬಹು ನಿರೀಕ್ಷಿತ ಆಡು ಜೀವಿತಂ ಅನ್ನೋ ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಆಗಿತ್ತು. ಅತ್ತ ಸಲಾರ್ ಸಕ್ಸಸ್ ನಿಂದ ನ್ಯಾಷನಲ್ ಲೆವೆಲ್ ನಲ್ಲಿ ಟ್ರೆಂಡ್ ಆಗಿದ್ರು. ಇಷ್ಟೆಲ್ಲ ಇದ್ರೂ ಒಂದು ಚಿಕ್ಕ ಬಜೆಟ್, ಅದರಲ್ಲೂ ಕಂಪ್ಲೀಟ್ ಅವರನ್ನೇ ಡಿಪೆಂಡ್ ಆಗಿರದೆ ಬೇರೆ ಪಾತ್ರಗಳಿಗೂ ಅಷ್ಟೇ ಪ್ರಾಮುಖ್ಯತೆ ಇರೋ ಕಥೆಯಲ್ಲಿ ನಟಿಸೋದಕ್ಕೆ ಒಪ್ಕೊಳ್ತಾರೆ ಅಂದ್ರೆ ಅದು ವೈಯಕ್ತಿಕವಾಗಿ ಅವರ ಪ್ಯಾಷನ್ ಹಾಗೂ ಮಲಯಾಳಂ ಇಂಡಸ್ಟ್ರಿಯ ಎಕೋಸಿಸ್ಟಮ್ ಅನ್ನ ಮೆಚ್ಚಿಸುವಂತೆ ಮಾಡುತ್ತೆ. ಅದು ಅಲ್ಲದೆ ಇಲ್ಲಿ ಅವರದ್ದು ಫನ್ನಿ ಕ್ಯಾರೆಕ್ಟರ್. ಬೇರೆ ಇಂಡಸ್ಟ್ರಿಯಲ್ಲಿ, ಅದರಲ್ಲೂ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸಲ ಸ್ಟಾರ್ ಗಿರಿ ಸಿಕ್ಕಿದ್ರೆ ಯಾರು ಕೂಡ ಫನ್ ಓರಿಯೆಂಟೆಡ್ ಸಿನಿಮಾಗಳ ಕಡೆ ತಲೆಯೇ ಹಾಕೋದಿಲ್ಲ. ಆ ನಿಟ್ಟಿನಲ್ಲಿ ಇದು ಹಲವರಿಗೆ ಒಂದು ಪಾಠ ಅಂತಲೂ ಕನ್ಸಿಡರ್ ಮಾಡಬಹುದು. ಅಲ್ಲದೆ ಕ್ಲೈಮ್ಯಾಕ್ಸ್ ನಲ್ಲಿ ಪೃಥ್ವಿರಾಜ್ ಮೊದಲ ಸಿನಿಮಾ ನಂದನಂ ರೆಫರೆನ್ಸ್ ಕೂಡ ಬರುತ್ತೆ. ಲಾಜಿಕ್ ಇಲ್ಲದೆ ಇದ್ರೂ ಇದೊಂಥರ ಕಿಕ್ ಕೊಡುತ್ತೆ. ಇನ್ನು ಪೃಥ್ವಿರಾಜ್ ಜೊತೆಗೆ ಉಳಿದ ಪಾತ್ರಗಳಲ್ಲಿ ನಟಿಸಿರೋ ಕಲಾವಿದರು ಕೂಡ ಅಷ್ಟೇ ಅದ್ಭುತವಾಗಿ ನಟಿಸಿದ್ದಾರೆ. ವಿನು ಪಾತ್ರದಲ್ಲಿರೋ ಬಸಿಲ್ ಜೋಸೆಫ್ ಮೂಲತಃ ನಿರ್ದೇಶಕರಾಗಿದ್ರು ಆಕ್ಟಿಂಗ್ ನಲ್ಲಿ ಯಾರಿಗೂ ಕಮ್ಮಿ ಇಲ್ಲ ಅನ್ನೋದನ್ನ ಸಿನಿಮಾದಿಂದ ಸಿನಿಮಾಗೆ ಪ್ರೂವ್ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಅನಸ್ವರ ರಾಜನ್ ಕೂಡ ಅಟ್ರಾಕ್ಟ್ ಮಾಡ್ತಾರೆ. ಹೊಸ ಜಮಾನದ ಹೀರೋಯಿನ್ ಆಗಿ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಮಿಂಚ್ತಾ ಇರೋ ಅನಸ್ವರ ಸಿನಿಮಾದಿಂದ ಸಿನಿಮಾಗೆ ಇನ್ನೂ ಎತ್ತರಕ್ಕೆ ಹೋಗ್ತಾ ಇದ್ದಾರೆ. ಏನೋ ಪೃಥ್ವಿರಾಜ್ ಬಸಿಲ್ ನಂತರ ಪ್ರಮುಖ ಪಾತ್ರ ಅಂದ್ರೆ ಅದು ಪಾರ್ವತಿ. ಅದನ್ನ ನಿರ್ವಹಿಸಿರೋ ನಿಖಿಲಾ ವಿಮಲ್ ಕೂಡ ಈ ಸಿನಿಮಾಗೆ ಪ್ಲಸ್ ಪಾಯಿಂಟ್. ಇಡೀ ಸಿನಿಮಾದಲ್ಲಿ ಅವರಿಗೆ ಡೈಲಾಗ್ ಕಡಿಮೆ, ಆದ್ರೆ ಎಕ್ಸ್ಪ್ರೆಷನ್ಗೆ ಜಾಸ್ತಿ ಸ್ಪೇಸ್ ಇದೆ. ಅವರು ದೊಡ್ಡ ಕಣ್ಣು ಬಿಟ್ಟು ಹೆದರಿಸೋ ಸ್ಟೈಲ್ನಲ್ಲಿ ಎಲ್ಲರ ಗಮನ ಸೆಳೀತಾರೆ. ಏನೋ ಈ ಸಿನಿಮಾಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಅದು ಹಳೆಯ ತಮಿಳು ಹಾಡುಗಳನ್ನ ರೆಫರೆನ್ಸ್ ತೆಗೆದುಕೊಂಡಿರೋದು. ಅಳಗಿಯ ಲೈಲಾ ಹಾಡನ್ನ ಸಂದರ್ಭಕ್ಕೆ ತಕ್ಕಂತೆ ಬಳಸಿಕೊಂಡಿರೋದು ಕೂಡ ಚೆನ್ನಾಗಿದೆ. ಓವರ್ ಆಲ್ ಆಗಿ ಯಾವ ಲಾಜಿಕ್ ಮಿಸ್ ಆದ್ರೂ ಪರವಾಗಿಲ್ಲ ಅನ್ನೋರಿಗೆ ಈ ಸಿನಿಮಾ 100% ಇಷ್ಟ ಆಗುತ್ತೆ. ಆದ್ರೆ ಸುಮ್ನೆ ಸೀನ್ಗಳನ್ನ ತರಬಾರದು, ಎಲ್ಲ ಅಚ್ಚುಕಟ್ಟಾಗಿ ಇರಬೇಕು ಅನ್ನೋರಿಗೆ ಫಸ್ಟ್ ಹಾಫ್ ಮಾತ್ರ ಇಷ್ಟ ಆಗುತ್ತೆ. ಅಂದಹಾಗೆ ಯಾರಾದ್ರೂ ಈ ಸಿನಿಮಾ ಇನ್ನೂ ನೋಡಿಲ್ಲ ಅಂದ್ರೆ ಹಾಟ್ ಸ್ಟಾರ್ ನಲ್ಲಿದೆ, ನೋಡ್ಬೋದು. ಕನ್ನಡದಲ್ಲೂ ಈ ಸಿನಿಮಾ ಡಬ್ ಆಗಿದೆ. ನೋಡಿದವರು ನಿಮಗೆ ಹೇಗನ್ಸ್ತು ಅನ್ನೋದನ್ನ ಕಾಮೆಂಟ್ ನಲ್ಲಿ ಹೇಳಿ. ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.